ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪ್ರಿಯ ಪರಾಮ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗಲ್ಲಿ ಏನು ನೋಡ್ತಾ ಇದ್ದೀರಪ್ಪ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಮತ್ತು ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರಿಯ ಪರಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್, ಶಾವಿಗೆ ಉಪ್ಪಿಟ್ಟು ನೀಟಾಗಿ ಉದುರು ಪದರು ಬರಬೇಕಂದ್ರೆ ಯಾವ ರೀತಿ ಮಾಡೋದಪ್ಪ ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲಿ. ಇದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ರೆಡಿ ಮಾಡಬೇಕಂದ್ರೆ ಅದಕ್ಕೆ ಏನೆಲ್ಲ ಬೇಕಪ್ಪ ಸಾಮಗ್ರಿಗಳಂತಂದರೆ ನೋಡೋಣ ಬನ್ನಿ ಗೈಸ್. ನಾನಿಲ್ಲಿ ಮೊದಲು 2 ಈರುಳ್ಳಿನ ಹೆರ್ಚ್ಕೊಂಡಿದ್ದೀನಿ, ಮತ್ತು ಇಲ್ಲಿ 1 ಕ್ಯಾರೆಟ್ನ ಹೆರ್ಚ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ 1 ಟೊಮೊಟೊನ ಹೆರ್ಚ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಮೆಣಸಿನ್ಕಾಯಿ, ಇಲ್ಲಿ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಶೇಂಗಾ ಮತ್ತು ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ನಾನು 3 ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಇಷ್ಟೆಲ್ಲ ನಾನು ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ತೊಗೊಂಡಿರುವಂತಹ ಸಾಮಗ್ರಿಗಳು. ಇಷ್ಟೆಲ್ಲ ಬಳಸಿ ಇವಾಗ ಶಾವಿಗೆ ಉಪ್ಪಿಟ್ಟನ್ನ ಅಂದರೆ ನೀಟಾಗಿ ಕೆಲವೊಬ್ಬರು ಶಾವಿಗೆನ ಹುರಿದ್ಬಿಟ್ಟು ಮಾಡ್ತಾರೆ. ಬಟ್ ನಾನು ಇವತ್ತಿನ ಬ್ಲಾಗಲ್ಲಿ ಶಾವಿಗೆನ ಮೊದಲು ಬಿಫೋರು ನೀಟಾಗಿ ಕುದಿಸ್ಬಿಟ್ಟು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ನಾನು ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಗ್ಲಾಸ್ ಆಗೋಷ್ಟು 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ನಾ ಏನು 3 ಕಪ್ ಆಗೋಷ್ಟು ಶಾವಿಗೆ ತೊಗೊಂಡಿದ್ನಲ್ಲ ಆ ಶಾವಿಗೆನ ನೀರಲ್ಲಿ ಹಾಕೋತಾ ಇದ್ದೀನಿ. ಖಾಲಿ 2 ನಿಮಿಷ ಅಷ್ಟೇ ಕುದಿಸ್ಕೋಬೇಕು ಗೈಸ್, ಯಾಕಂದರೆ ಶಾವಿಗೆ ಬೇಗನೆ ಕುದೀತವೆ. ಸೊ ಹಂಗಾಗಿ ಜಾಸ್ತಿ ಕುದಿಯೋ ತನಕ ಏನೋ ಬಿಡೋಂಗಿಲ್ಲ. ಖಾಲಿ ಒಂದು 2 ನಿಮಿಷದೊಳಗಡೆ ಕುದಿಸ್ಕೋಬೋದು ಈಸಿಯಾಗಿ. ನೋಡಿ ಇವಾಗ ನಾನು 3 ಕಪ್ ತೊಗೊಂಡಿದ್ನಲ್ಲ ಶಾವಿಗೆನ, ಆ ಶಾವಿಗೆನ ನೀರಲ್ಲಿ ಹಾಕ್ಕೋತಾ ಇದ್ದೀನಿ. ಇವಾಗ ಶಾವಿಗೆನ ನೀರಲ್ಲಿ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆನ ಏನಕ್ಕೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಶಾವಿಗೆ ಉದುರು ಆಗಿ ಬರಲಿಕ್ಕೆ ನಾವು ಇಲ್ಲಿ ಎಣ್ಣೆನ, ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಶಾವಿಗೆ. ಸೊ ಅದಕ್ಕೆ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಶಾವಿಗೆ ನೀಟಾಗಿ 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಇವಾಗ ಶಾವಿಗೆನ ಕುದೀತಾಯಿತು. ಇದನ್ನು ಇವಾಗ ನೀಟಾಗಿ ಬಸ್ಕೋಬೇಕು. ನೋಡಿ ಗೈಸ್, ನೀಟಾಗಿ ಬಸ್ಕೊಂಡ್ಮೇಲೆ ನೀರು ಒಂದು ಹನಿ ಇರಲಾರ್ದಂಗೆ ನೀಟಾಗಿ ಬಸ್ಕೋಬೇಕು. ಇವಾಗ ನೋಡೋಣ ಬನ್ನಿ ಯಾವ ರೀತಿ ಮಾಡೋದಂತ. ನೋಡಿ ಗೈಸ್, ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ನೋಡಿ, ನಾನು ಸ್ವಲ್ಪ ಎಣ್ಣೆನ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಅಷ್ಟೇ ಮಾತ್ರ ಯೂಸ್ ಮಾಡಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ಶಾವಿಗೆ ತೊಗೊಂಡಿರ್ತೀರಿ ಆ ಕ್ವಾಂಟಿಟಿಲಿ ನೀವು ಎಣ್ಣೆನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ 3 ಕಪ್ ತೊಗೊಂಡಿದ್ದೀನಲ್ಲ, ಸೊ ಹಾಗಾಗಿ ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವೇನು ತೊಗೊಂಡಿದ್ವಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಅದನ್ನು 1 ಬೈ 1 ಹಾಕ್ಕೊತ ಹೋಗಬೇಕು. ನೋಡಿ ಇವಾಗ ಎಣ್ಣೆ ಗರಮ್ ಆಗಿದೆ. ಇವಾಗ ನಾನು ಏನು ತೊಗೊಂಡಿದ್ನೆಲ್ಲ ಸಾಸಿವೆನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಡೋಕ್ಕೋಬೇಡಿ, ಯಾಕಂದರೆ ಸೀದೋಗುತ್ತೆ. ಸೊ ಹಂಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಸಾಸಿವೆ ಆಗೋಣ. ನೆಕ್ಸ್ಟು ನಾವೇನು ತೊಗೊಂಡಿದ್ವಲ್ಲ ಉದ್ದಿನಬೇಳೆನ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಆಗೋಣ, ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಆದಮೇಲೆ ಮತ್ತು ನಾವೇನು ತೊಗೊಂಡಿದ್ವಲ್ಲ ಶೇಂಗಾ ಆಯಿತು, ಶೇಂಗಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಸ್ವಲ್ಪ ನೋಡಿ ಲೋ ಫ್ಲೇಮಲ್ಲಿ ಇಡಿ ಗ್ಯಾಸ್ನ. ಆಮೇಲೆ ನಾವು ತೊಗೊಂಡಿದ್ವಲ್ಲ ಕರಿಬೇವು ಸೊಪ್ಪು, ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡ್ಮೇಲೆ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ. ನೋಡಿ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಖಾಲಿ 5 ನಿಮಿಷದಲ್ಲಿ ಬೆಳಗಿನ ತಿಂಡಿನ ಮಾಡ್ಬೋದು ಗೈಸ್. ಅಷ್ಟೊಂದು ಸಾಮಗ್ರಿಗಳೂ ಬೇಕಾಗಿಲ್ಲ ಮತ್ತು ಅಷ್ಟೊಂದು ಟೈಮ್ನೂ ಬೇಕಾಗಿಲ್ಲ. ಅಷ್ಟು ಈಸಿಯಲ್ಲಿ ಅಷ್ಟೇ ಸಮಯದಲ್ಲಿನೇ ಮಾಡ್ಬೋದು ಅಂತ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಗೈಸ್, ಇವಾಗ ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ನಾನು ಇಲ್ಲಿ 1 ಹಾಕ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಇವಾಗ ಮತ್ತು ನಾವೇನು ಹೆರ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಆಗೋ ಗಂಟ ಬಿಡಬೇಕು. ಸ್ವಲ್ಪ ಅದೆಲ್ಲ ಈರುಳ್ಳಿ ಇರುತ್ತಲ್ಲ ಅದು ಸ್ವಲ್ಪ ಪಿಂಕ್ ಕಲರಿಗೆ ಬರೋ ಗಂಟ ಬಿಡಬೇಕು. ಹಂಗೆ ಮತ್ತು ಅದೆಲ್ಲ ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಫ್ರೈ ಮಾಡಬೇಕು. ಆಮೇಲೆ ನಾವೇನು ಕ್ಯಾರೆಟ್ ತೊಗೊಂಡಿದ್ವಲ್ಲ ಆ ಕ್ಯಾರೆಟ್ನ ಇವಾಗ ಆ್ಯಡ್ ಮಾಡಬೇಕು.
ನೋಡಿ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊಂಡ್ಮೇಲೆ ಮತ್ತು ಒಂದು ನಿಮಿಷ ನಂಗೆ ನೀಟಾಗಿ ಫ್ರೈ ಮಾಡಬೇಕು. ಯಾಕಂದರೆ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಅದೇನು ಹಸಿ ವಾಸನೆ ಇರುತ್ತದಲ್ಲ ಎಲ್ಲ ಫ್ರೈ ಆಗೋ ಗಂಟ ಬಿಡಬೇಕು ಗೈಸ್. ಅಷ್ಟು ನೋಡಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇನ್ನೂ ಕ್ಯಾರೆಟ್ ಇನ್ನೂ ಫ್ರೈ ಆಗಿಲ್ಲ. ಸ್ವಲ್ಪ ಈರುಳ್ಳಿ ಮತ್ತು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟಿರುತ್ತವಲ್ಲ, ಸೊ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಫ್ರೈ ಆಗ್ತದೆ. ಸೊ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಇದು ಇವಾಗ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಯಾವ ಕ್ವಾಂಟಿಟಿಲಿ ತೊಗೊಂಡಿರ್ತೀರ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಗೈಸ್. ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಮತ್ತು ನಾವೇನು ಮಾಡಬೇಕಪ್ಪ ಅಂತಂದರೆ, ನಾವೇನು ತೊಗೊಂಡಿದ್ವಲ್ಲ ಶಾವಿಗೆ, ಈ ಶಾವಿಗೆನ ನಾವು ಒಗ್ಗರಣೆ ಹಾಕ್ಕೊಂಡಿವಲ್ಲ ಆ ಒಗ್ಗರಣೆ ಒಳಗಡೆ ಹಾಕಿಬಿಟ್ಟು ಇದನ್ನು ಹಂಗೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ಫೈನಲಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಕಾಣ್ತಾ ಇದೆ. ಲಾಸ್ಟ್ ಫೈನಲಾಗಿ ನಾವು ಕೊತ್ತಂಬರಿ ಸೊಪ್ಪು ತೊಗೊಂಡಿರ್ತೀವಲ್ಲ, ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಬಿಟ್ಟು ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೀದೋಗುತ್ತೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ 2 ನಿಮಿಷದ ಕಾಲ ಬಿಟ್ಬಿಡಿ. ಇವಾಗ ನೋಡಿ ಫೈನಲಾಗಿ ಈ ಥರ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.